ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರಿ ನೌಕರರಿಗೆ ಸಾರ್ವತ್ರಿಕ ರಜಾ ದಿನಗಳು, ಪರಿಮಿತ ರಜಾ ದಿನಗಳ ಲಿಸ್ಟ್ ನಿಮ್ಮ ಮುಂದೆ ಇಲ್ಲಿದೆ. ಯಾಕಂದರೆ ಸಾಮಾನ್ಯ ಜನರು ಕೂಡ ಆಫೀಸ್ಗಳಿಗೆ, ಕಚೇರಿಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಈ ದಿನಗಳನ್ನು ಹೊರತುಪಡಿಸಿ ಹೋಗಿ, ಯಾಕಂದರೆ ಇವೆಲ್ಲವೂ ರಜಾ ದಿನಗಳಾಗಿರುತ್ತವೆ. ಸಾಮಾನ್ಯವಾಗಿ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕರ್ನಾಟಕ ಸರ್ಕಾರಿ ನೌಕರರಿಗೆ 10 CL ಇರ್ತವೆ, 2 ಪರಿಮಿತ ರಜೆ ಇರ್ತವೆ. ಇಲ್ಲಿ ತೋರಿಸಿರ್ತಕ್ಕಂಥ ಪರಿಮಿತ ರಜೆಗಳಲ್ಲಿ ಆ 2 ರಜೆಗಳನ್ನು ವರ್ಷದಲ್ಲಿ ಯಾವತ್ತಾದರೂ ಹಾಕ್ಕೊಳ್ಳಬಹುದು. ಜನವರಿ 15ರಂದು ಸಾರ್ವತ್ರಿಕ ರಜಾ ದಿನ, ಜನವರಿ 26 ಸಾರ್ವತ್ರಿಕ ರಜಾ ದಿನವಾಗಿರುತ್ತದೆ. ಮಕರ ಸಂಕ್ರಾಂತಿ, ಗಣರಾಜ್ಯೋತ್ಸವ ಇರೋದರಿಂದ, ಜೊತೆಗೆ 4 ಸಂಡೇ ಇರ್ತವೆ, 2 ಸೆಕೆಂಡ್ ಸ್ಯಾಟರ್ಡೆ, 4th ಸ್ಯಾಟರ್ಡೆ ಇರ್ತವೆ. ಇವೆಲ್ಲವೂ ರಜಾ ದಿನಗಳು ಜನವರಿಯಲ್ಲಿ ಆಗಿರುತ್ತವೆ. ಪರಿಮಿತ ರಜಾ ದಿನ ನಿಮಗೆ ಬೇಕಿದ್ದ ದಿನ ಹಾಕ್ಕೋಬೋದು, ತೋರಿಸ್ತಾ ಹೋಗ್ತೀನಿ. ಫೆಬ್ರವರಿ ತಿಂಗಳಲ್ಲಿ ಯಾವುದೇ ವರ್ಕಿಂಗ್ ಡೇಸಲ್ಲಿ ಸಾರ್ವತ್ರಿಕ ರಜಾ ದಿನಗಳು ಬಂದಿರುವುದಿಲ್ಲ ಸ್ನೇಹಿತರೆ. ಮಾರ್ಚಲ್ಲಿ ಸಿಕ್ಕಾಪಟ್ಟೆ ರಜಾ ದಿನಗಳು. ಮಾರ್ಚ್ 19 ಯುಗಾದಿ, ಮಾರ್ಚ್ 21 ರಂಜಾನ್, ಮಾರ್ಚ್ 31 ಮಹಾವೀರ್ ಜಯಂತಿ, ಜೊತೆಗೆ ಪರಿಮಿತ ರಜೆಗಳು ಕೂಡ ಭಾಳ ಇದ್ದಾವೆ. ಏಪ್ರಿಲ್ ತಿಂಗಳಲ್ಲಿ ಕೂಡ ಭಾಳ ದಿನ ರಜೆಗಳಿದ್ದಾವೆ. ಏಪ್ರಿಲ್ 3 ಗುಡ್ ಫ್ರೈಡೆ, ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ, ಏಪ್ರಿಲ್ 20 ಬಸವ ಜಯಂತಿ ಹಾಗೂ ಪರಿಮಿತ ರಜೆ ದಿನಗಳು ಕೂಡ ಇದೆ. ಮೇ ತಿಂಗಳಲ್ಲಿ ಮೇ 1 ಕಾರ್ಮಿಕರ ದಿನಾಚರಣೆ, ಮೇ 28 ಬಕ್ರೀದ್, ಇವು ಸಾರ್ವತ್ರಿಕ ರಜಾ ದಿನಗಳಾಗಿವೆ. ಜೂನ್ ತಿಂಗಳಲ್ಲಿ ಒಂದೇ ಇದೆ, ಮೊಹರಂ ಕಡೆ ದಿನ, ಜೂನ್ 26ನೇ ತಾರೀಕು ರಜಾ ದಿನವಾಗಿದೆ. ಆಗಸ್ಟ್ ತಿಂಗಳಲ್ಲಿ 2 ಇದ್ದಾವೆ, ಆಗಸ್ಟ್ 15, ಆಗಸ್ಟ್ 26 ಸಾರ್ವತ್ರಿಕ ರಜಾ ದಿನಗಳು. ಸೆಪ್ಟೆಂಬರಲ್ಲಿ 14ನೇ ತಾರೀಕು ವರಸಿದ್ಧಿ ವಿನಾಯಕ ರಥ ಇದೆ. ಅಕ್ಟೋಬರಲ್ಲಿ ಭಾಳ ಸಾರ್ವತ್ರಿಕ ರಜಾ ದಿನಗಳಿದೆ. ಅಕ್ಟೋಬರ್ 2 ಗಾಂಧಿ ಜಯಂತಿ, ಅಕ್ಟೋಬರ್ 20 ಆಯುಧ ಪೂಜೆ, ಅಕ್ಟೋಬರ್ 21 ದಸರಾ ಹಬ್ಬ ಇದೆ. ನವೆಂಬರ್ 10ರಂದು ದೀಪಾವಳಿ, ನವೆಂಬರ್ 27ರಂದು ಕನಕದಾಸ ಜಯಂತಿ ಹಾಗೂ ಪರಿಮಿತ ರಜೆಗಳು ಕಡೆ ಇದೆ. ಡಿಸೆಂಬರಲ್ಲಿ 25ನೇ ತಾರೀಕು ಕ್ರಿಸ್ಮಸ್ ಸಾರ್ವತ್ರಿಕ ರಜಾ ದಿನಗಳಾಗಿದೆ. ಸ್ನೇಹಿತರೆ, ಇವೆಲ್ಲ ರಜಾ ದಿನಗಳು ಸಂಡೇ ಬಂದಿರೋದ್ರಿಂದ ಶಿವರಾತ್ರಿ, ವಾಲ್ಮೀಕಿ ಜಯಂತಿ, ಕನ್ನಡ ರಾಜ್ಯೋತ್ಸವ, ನರಕ ಚತುರ್ದಶಿ, ಮಹಾಲಯ ಅಮಾವಾಸ್ಯೆ ಇವೆಲ್ಲವೂ 2ನೇ ಶನಿವಾರ ಅಥವಾ ಸಂಡೇ ಬಂದಿರೋದ್ರಿಂದ ಇವು ಆ ಪಟ್ಟಿಯಿಂದ ಹೊರಗಿಡಲಾಗಿದೆ. ಸಾರ್ವಜನಿಕರು ಈ ಎಲ್ಲ ರಜೆ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಆಫೀಸ್ ಅಥವಾ ಕಚೇರಿಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ಹೋಗಿ ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಿ. ಯಾಕಂದರೆ ಈ ತೋರಿಸಿರ್ತಕ್ಕಂಥ ರಜೆ ದಿನಗಳಲ್ಲಿ ಆಫೀಸ್ಗಳು ಮುಚ್ಚಿರ್ತವೆ. ಅದೇ ರೀತಿ ನಮ್ಮ ನೌಕರ ಬಾಂಧವರು ಕೂಡ ಪರಿಮಿತ ರಜೆಗಳನ್ನು ಕೂಡ ತೋರಿಸಲಾಗಿದೆ ಇಲ್ಲಿ. ಅಲ್ಲಿ ನಿಮಗೆ ಸಂಬಂಧಪಟ್ಟ 2 RH ನೀವು ಹಾಕಿಕೊಳ್ಳಬಹುದು. ಸ್ನೇಹಿತರೆ, ಇವೆಲ್ಲವೂ 2026ರ ಅಫಿಷಿಯಲ್ ಅಧಿಕೃತ ರಜಾ ದಿನಗಳಾಗಿರುತ್ತವೆ. ಇವೆಲ್ಲವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕಿರ್ತಕ್ಕಂಥ ಯಾವುದೇ ಒಂದು ಯೂಸ್ಫುಲ್ ಮಾಹಿತಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.